ಹಾಸನದ ಗಣೇಶೋತ್ಸವದ ಸಂದರ್ಭದಲ್ಲಿ ದುರಂತ ಸಂಭವಿಸಿದೆ. 9 ಜನ ಸಾವನ್ನಪ್ಪಿದ್ದಾರೆ. ಈ 9 ಜನರು ಕೂಡ ಯುವಕರು ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಹಾಗಾದ್ರೆ ಯಾರ್ಯಾರು 9 ಜನ, ಅವರ ಹಿನ್ನೆಲೆ ಏನು ಕೆಲಸ ಮಾಡ್ತಾ ಇದ್ರು, ಅದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮೊದಲನೇದಾಗಿ ಪ್ರವೀಣ್ ಕುಮಾರ್ ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಈತ ಅನ್ನೋದು ಗೊತ್ತಾಗ್ತಾ ಇದೆ. ಮೂಲತಃ ಬಳ್ಳಾರಿಯವನು, ಹಾಸನದಲ್ಲಿ ಓದ್ತಾ ಇದ್ದ. ಮತ್ತೊಬ್ಬ ರಾಜೇಶ್ 17 ವರ್ಷ, ಹೊಳೆನರಸೀಪುರ ಮೂಲದವನು. ಈತ ನಿನ್ನೆಯ ಈ ಗಣೇಶೋತ್ಸವದ ವಿಸರ್ಜನೆಯ ಸಂದರ್ಭದಲ್ಲಿ ಭಾಗಿಯಾಗಿದ್ದ. ಮತ್ತೊಬ್ಬ ಈಶ್ವರ್ 17 ವರ್ಷ, ಈತ ಡನಾಯಕನಹಳ್ಳಿ ಕೊಪ್ಪಲು, ಹೊಳೆನರಸೀಪುರ ತಾಲೂಕಿನ ಮೂಲದವನು. ಈತನು ಕೂಡ ನಿನ್ನೆಯ ಗಣೇಶೋತ್ಸವದ ಸಂದರ್ಭದಲ್ಲಿ ದುರಂತದಲ್ಲಿ ಸಾವಿಗೀಡಾಗಿರುವಂಥದ್ದು. ಗೋಕುಲ 17 ವರ್ಷ, ಮುತ್ತಿಗೇರಹಳ್ಳಿ ಗ್ರಾಮ, ಹೊಳೆನರಸೀಪುರ ತಾಲೂಕು ಮೂಲ ಇವ್ರದು. ಜೊತೆಗೆ ಕುಮಾರ್ 25 ವರ್ಷ, ಕಬ್ಬಿನಹಳ್ಳಿ ಗ್ರಾಮ, ಹೊಳೆನರಸೀಪುರ ತಾಲೂಕು. ಈ 9 ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಮತ್ತೊಬ್ಬ ಪ್ರವೀಣ್ ಅಂಥೇಳಿ, ಈತ ಕೂಡ 25 ವರ್ಷ, ಕಬ್ಬಿನಹಳ್ಳಿ ಗ್ರಾಮ, ಹೊಳೆನರಸೀಪುರ ತಾಲೂಕು ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೇನೆ ಮಿಥುನ್ 23 ವರ್ಷ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಈತ ಓದೋದಕ್ಕಂಥೇಳಿ ಹಾಸನಕ್ಕೆ ಬಂದಿರ್ತಾನೆ. ಮತ್ತೊಬ್ಬ ಸುರೇಶ್, ಈತ ಕೂಡ 21 ವರ್ಷ, BE ವಿದ್ಯಾರ್ಥಿ ಅನ್ನೋದು ಗೊತ್ತಾಗ್ತಾ ಇದೆ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆ, ಹಾಸನದ ಗಣೇಶೋತ್ಸವದಲ್ಲಿ ಭಾಗಿಯಾಗಿದ್ದ. ಮತ್ತೊಬ್ಬ ಪ್ರಭಾಕರ್ 55 ವರ್ಷ, ಬಂಟರಹಳ್ಳಿ, ಹಾಸನ ತಾಲೂಕು ಅನ್ನೋದು ಗೊತ್ತಾಗ್ತಾ ಇದೆ. ಈ 9 ಜನ ನಿನ್ನೆಯ ದುರಂತದಲ್ಲಿ ಉಸಿರು ಚೆಲ್ಲಿರೋರು. 20ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಅವರೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ 9 ಜನರ ಪೈಕಿ 8 ಜನರು ಯುವಕರು, ಬಾಳಿ ಬದುಕಬೇಕಾದವರು, 106 ಕನಸನ್ನು ಕಂಡವರು.